ರೈತ ಬಾಂಧವರಿಗೆ ನಮಸ್ತೆ. ಸೊ ಇಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಟ್ರ್ಯಾಕ್ಟರ್ ಹೊಡೆದಿದ್ದಾರೆ. ಯಾವುದು ನಿಮಗೆ ಕಲ್ಟಾವೇಟ್ರ್ ಹೊಡೆದಿದ್ದಾರೆ. ನೇಗ್ಲು ಅಂತ ಹೇಳ್ತೀರಲ್ಲ, 4 ನೇಗ್ಲು ಇರ್ತಕ್ಕಂಥದ್ದು. ಸೊ ಅದನ್ನು ಹೊಡೆದಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಬೇರುಗಳ ಹಾನಿಯಾಗಿದೆ ಅಂತ ಹೇಳಿದ್ರೆ ನೀವು ಕೈಯಲ್ಲಿ ಆರಿಸ್ಬೋದು, ಅಷ್ಟು ಬೇರುಗಳಿಗೆ ಏಟಾಗಿದೆ. ಸೊ ನೀವು ನೋಡ್ಬೋದು ಎಷ್ಟು ಬೇರುಗಳನ್ನ ಹಾನಿ ಮಾಡಿದ್ದಾರೆ ಅಂತ ಹೇಳಿದ್ರೆ. ಸೊ ಈ ಥರ ನೀವು ಟ್ರ್ಯಾಕ್ಟ್ರ್ ಹೊಡೆಯೋದ್ರಿಂದ ಮತ್ತು ಕಂಟಿಮೀಟ್ರ್ ಹೊಡೆಯೋದ್ರಿಂದ ಬೇರುಗಳಿಗೆ ಅತಿ ದೊಡ್ಡದಾದಂಥ ಹಾನಿ ಆಗ್ತದೆ. ಸೊ ಇಲ್ಲೇನಾಗ್ತದೆ, ಮೇಜರ್ ರೂಟು ಮತ್ತು ಏರಿಯೇಷನ್ ರೂಟ್ಸು ಮತ್ತು ಟ್ರೆಸರಿ ರೂಟ್ಸು ಮತ್ತು ಕಾರ್ಡನರಿ ರೂಟ್ಸ್ ಅಂತ ಇರ್ತವೆ. ನೀವು ಸಣ್ಣ ಏನು ನಾರಿನ ರೂಟ್ಸ್ಗಳು ಏನಿದೆ, ಇವು ಆಹಾರ ತಗೊಳ್ತಕ್ಕಂಥ ರೂಟ್ಗಳು. ಸೊ ಇದನ್ನು ನೀವು ಹೆಚ್ಚು ಡ್ಯಾಮೇಜ್ ಮಾಡೋದ್ರಿಂದ, ಅದರಲ್ಲೂ ನೀವು ಗರ್ಭ ಕಟ್ಟೋ ಸಮಯದಲ್ಲಿ ನೀವು ಹೆಚ್ಚು ಬೇರುಗಳನ್ನ ಚಳಿಗಾಲದಲ್ಲಿ ನೀವು ಹೊಡೆಯೋದ್ರಿಂದ, ಈ ಚಳಿಗಾಲದಲ್ಲಿ ಏನಾಗ್ತದೆ, ಡಾರ್ಮಲ್ ಸ್ಟೇಜಲ್ಲಿ ಇರ್ತದೆ ಬೇರುಗಳು ಎಲ್ಲ. ನೀವು ಟ್ರ್ಯಾಕ್ಟ್ರ್ ಹೊಡೆಯೋದ್ರಿಂದ ಇನ್ನೂ ಯಥೇಚ್ಛವಾಗಿ ಏಟ್ ಮಾಡ್ದಂಗೆ ಆಗ್ತದೆ ಬೇರಿಗೆ. ಸಾಧ್ಯವಾದಷ್ಟು ರೈತ ಬಂದವರು ಈ ತಪ್ಪನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಟ್ರ್ಯಾಕ್ಟ್ರನ್ನ ಹೊಡೆಯೋದನ್ನ ಕಡಿಮೆ ಮಾಡಬೇಕು. ಟ್ರ್ಯಾಕ್ಟ್ರ್ ಹೊಡೆಯೋದ್ರಿಂದ ರೈತರಿಗೆ ಸ್ವಲ್ಪ ಮಟ್ಟಿಗೆ ಕಳೆ ನಿರ್ವಹಣೆ ಆಗ್ಬೋದು ವಿನಃ ಸೊ ಇದರಿಂದ ದೊಡ್ಡ ಅಂತ ಲಾಭ ಏನೂ ಆಗೋದಿಲ್ಲ. ಸೊ ಈ ಟ್ರ್ಯಾಕ್ಟ್ರ್ ಹೆಚ್ಚು ಹೊಡೆಯೋದ್ರಿಂದ ನಿಮಗೆ ಒಂದು ಬೇರುಗಳು ಹಾನಿ ಆಗ್ತದೆ. ಎರಡನೇದು, ಮಣ್ಣಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗನಿಸಮ್ಸ್ ಏನಿರುತ್ತೆ, ನೀವು ಮಣ್ಣನ್ನು ಎತ್ತಿ ಬಿಡೋದ್ರಿಂದ ಇದರಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಏಟಾಗ್ತದೆ. ಜೊತೆಗೆ ನಿಮಗೆ ಗರ್ಭ ಕಟ್ಟೋ ಸಮಯದಲ್ಲಿ ಹೊಡೆಯೋದ್ರಿಂದ ಇಲ್ಲಿ ಏನಾಗ್ತದೆ, ಸೊ ಈಗ ಆಹಾರ ಫುಡ್ಡು ಸಿಗಬೇಕಲ್ಲ, ಅದು ಕಡಿಮೆ ಆಗ್ತದೆ. ಟ್ರ್ಯಾಕ್ಟ್ರ್ ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ಮಣ್ಣು ಕೂರ್ತಾ ಹೋಗ್ತದೆ. ಸೊ ಮಣ್ಣು ಕೂರೋದ್ರಿಂದ ಪ್ರತಿ ವರ್ಷದಲ್ಲಿ 2 ಸಾರಿ ನೀವು ಟ್ರ್ಯಾಕ್ಟ್ರನ್ನ ಬಳಕೆ ಮಾಡೋದ್ರಿಂದ ಮಣ್ಣು ಕೂತಷ್ಟು ಸಹಿತ ಮಣ್ಣಲ್ಲಿ ಕಣರಚನೆ ಎಲ್ಲ ಕಾಂಪ್ಯಾಕ್ಟ್ ಆಗ್ತಾ ಬರ್ತದೆ. ಬೇರುಗಳು ಏನು ಎಸ್ಟಾಬ್ಲಿಷ್ಮೆಂಟ್ ಆಗೋದು, ಬೇರುಗಳು ಹೆಚ್ಚು ಬೆಳವಣಿಗೆ ಆಗೋದು ನಿಂತು ಹೋಗ್ತದೆ. ಜೊತೆಗೆ ನಿಮಗೆ ಎಟ್ಟೆ ಆಗೋದ್ರಿಂದ, ಮಣ್ಣು ಗಟ್ಟಿ ಆಗೋದ್ರಿಂದ ನೀರು ಹಿಂಗುವಿಕೆ ಕಡಿಮೆ ಆಗ್ತದೆ. ಸೊ ನೀರು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಪ್ಲ್ಯಾಂಟ್ ಎಲ್ಲ ನಿಮಗೆ ಮಣ್ಣಲ್ಲಿ ತೇವಾಂಶ ಉಳಿಬೇಕು ಅಂತ ಹೇಳಿದ್ರೆ ನೀವು ಯಥೇಚ್ಛವಾಗಿ ಟ್ರ್ಯಾಕ್ಟ್ರ್ ಹೊಡೆಯೋದ್ರಿಂದನೂ ಕಾಂಪ್ಯಾಕ್ಟ್ ಆಗ್ತಾ ಹೋಗ್ತದೆ ಹೊರತು ನೀರು ಹಿಂಗುವಿಕೆ. ಆದಷ್ಟು ರೈತ ಬಂದವರು ಟ್ರ್ಯಾಕ್ಟ್ರನ್ನ ಹೊಡೆಯೋದು ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಬಸಿಕಾಲುವೆ 2 ಸಾಲಿಗೆ ಒಂದರಂಗೆ ಬಸಿಕಾಲುವೆ ನಿರ್ವಹಣೆ ಮಾಡಿಕೊಂಡು, ಸೊ ಉಸಿರಾಟಕ್ಕೆ ಬಸಿಕಾಲುವೆ ಹೊಡಿಬೇಕು ವಿನಃ ಈ ಥರ ನೇಗ್ಲಾಗಲಿ ಯಾರಾಗಲಿ ಹೊಡೆಯೋದ್ರಿಂದ ತೋಟಗಳನ್ನ ಹಾನಿ ಮಾಡಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ದೀವಿ.